ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬ್ಯೂಟಿ ಟಿಪ್ಸ್ ನೋಡ್ತಾ ಬರೋಣ. ಕೈ ಕಾಲುಗಳನ್ನ ಹೇಗೆ ಸೌಂದರ್ಯವಾಗಿ ಇಟ್ಟುಕೊಳ್ಬೇಕು ಅಂತ ನೋಡೋಣ. ಸೌಂದರ್ಯ ಎಂದರೆ ನಾವು ಸದಾ ಮುಖಕ್ಕೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಡುತ್ತೇವೆ. ಆದರೆ ನಮ್ಮ ಕೈಕಾಲುಗಳು ಸಹ ಸುಂದರವಾಗಿರಬೇಕು, ಅಷ್ಟೇ ಮುಖ್ಯ ಅಲ್ವಾ? ದಿನವಿಡೀ ಮನೆಗೆಲಸದಲ್ಲಿ ನೀರು, ಸೋಪು, ಕೊಳೆ, ಕೆಮಿಕಲ್ಗಳಿಗೆ ಕೈಯನ್ನು ಒಡ್ಡುತ್ತಲೇ ಇರುತ್ತೇವೆ. ಆದ್ದರಿಂದ ಒರಟಾಗುತ್ತದೆ, ನೆರಿಗೆಗಳು ಬೀಳುತ್ತದೆ. ಆದ್ದರಿಂದ ಕೈ ಮತ್ತು ಹಾಗೂ ಕಾಲುಗಳಿಗೆ ಮಾಯಿಶ್ಚರೈಸರ್ ಹಚ್ಚುವುದು ಅನಿವಾರ್ಯ. ಕನಿಷ್ಠ ಪಕ್ಷ ದಿನಕ್ಕೊಮ್ಮೆಯಾದರೂ, ಅಂದರೆ ಮಲಗುವ ಮುನ್ನ ಕೈ ಹಾಗೂ ಕಾಲುಗಳಿಗೆ ಒಳ್ಳೆಯ ಮಾಯಿಶ್ಚರೈಸರ್ ಹಚ್ಚಿಕೊಂಡು ಮಲಗಿ. ಇದರಿಂದ ಕೈಕಾಲುಗಳ ಚರ್ಮವು ತೇವಾಂಶದಿಂದ ಕೂಡಿರುತ್ತದೆ ಹಾಗೂ ನೆರಿಗೆಗಳು ಕಡಿಮೆಯಾಗುತ್ತದೆ. ಒರಟಾದ ಹಿಮ್ಮಡಿಗಳಿಗೆ ಪ್ರತಿನಿತ್ಯ ಸ್ಕ್ರಬ್ ಬಳಸಿ. ಕೈಕಾಲುಗಳ ಸೌಂದರ್ಯವನ್ನು ಹೇಗೆ ಹೆಚ್ಚಿಸಿಕೊಳ್ಳೋಣ ಅಂತ ನೋಡ್ತಾ ಬರೋಣ. ಮೊದಲನೇದು, 1 ಚಮಚ ನಿಂಬೆ ಹಣ್ಣಿನ ರಸಕ್ಕೆ 1 ಚಮಚ ಸಕ್ಕರೆ ಹಾಗೂ ನೀರನ್ನು ಬೆರೆಸಿ ಕೈಗಳಿಗೆ ಹಚ್ಚಿ 1 ನಿಮಿಷದ ನಂತರ ಕೈ ತೊಳೆಯಿರಿ. ಇದರಿಂದ ಒರಟಾದ ಕೈಗಳು ಮೃದುವಾಗುತ್ತದೆ. ಎರಡನೇದು, 1 ಚಿಕ್ಕ ಬಾಟಲ್ ನಲ್ಲಿ 1/3 ಭಾಗದಷ್ಟು ಗ್ಲಿಸರಿನ್ ಹಾಗೂ 1/2 ಭಾಗದಷ್ಟು ಪನ್ನೀರ್ ಅಂದ್ರೆ ರೋಸ್ ವಾಟರ್ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ. ಈ ಮಿಶ್ರಣವನ್ನು ಪ್ರತಿನಿತ್ಯ ಕೈಗಳಿಗೆ ಹಾಗೂ ಕಾಲುಗಳಿಗೆ ಹಚ್ಚುತ್ತಾ ಬಂದಲ್ಲಿ ಕೈಕಾಲುಗಳು ಕೋಮಲವಾಗಿ ಸುಂದರವಾಗುತ್ತದೆ. ಮೂರನೇದು, ಕಾಲುಗಳು ಒಡೆದು ಕಾಲಿನ ಸೌಂದರ್ಯ ಹಾಳಾಗಿದ್ದಲ್ಲಿ ಹಿಮ್ಮಡಿಯನ್ನು ಮುಚ್ಚುವಂತಹ ಶೂಗಳನ್ನು ಧರಿಸಿ. ಹಿಮ್ಮಡಿ ಮುಚ್ಚುವಂತಹ ಶೂಗಳನ್ನು ಧರಿಸುವುದರಿಂದ ಒಡಕು ನಿವಾರಣೆಯಾಗುತ್ತದೆ. ನಾಲ್ಕನೇದು, 1 ಬೇಸನ್ನಲ್ಲಿ ಬೆಚ್ಚಗಿನ ನೀರನ್ನು ತೆಗೆದುಕೊಳ್ಳಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಗೂ ವ್ಯಾಸ್ಲಿನ್ ಬೆರೆಸಿ. ಆ ನೀರಿನಲ್ಲಿ ನಿಮ್ಮ ಪಾದಗಳನ್ನು ಮುಳುಗಿಸಿ. ಪಾದದ ಚರ್ಮವು ಮೃದುವಾದ ನಂತರ ಸರಿಯಾದ ಕಲ್ಲನ್ನು ತೆಗೆದುಕೊಂಡು ಹಿಮ್ಮಡಿಗಳನ್ನು ಉಜ್ಜಿ. ಇದರಿಂದ ಹಿಮ್ಮಡಿಯ ನಿರ್ಜೀವ ಚರ್ಮ ಕಣಗಳು ತೊಲಗಿ ಬಿರುಕುಗಳು ದೂರವಾಗುತ್ತದೆ. ಹಿಮ್ಮಡಿಯು ಮೃದುವಾಗಿ ಸುಂದರವಾಗಿ ಕಾಣುತ್ತದೆ. ಐದನೇದು, ಒಡೆದ ಪಾದಗಳಿಗೆ ಕೊಬ್ಬರಿ ಎಣ್ಣೆಯನ್ನು ಹಚ್ಚಿ. ಕೊಬ್ಬರಿ ಎಣ್ಣೆಗೆ ಬದಲಾಗಿ ಹರಳೆಣ್ಣೆಯನ್ನು ಸಹ ಉಪಯೋಗಿಸಬಹುದು. ಆರನೇದು, ಜೇನುತುಪ್ಪವನ್ನು ಒಡೆದ ಪಾದಗಳಿಗೆ ಹಚ್ಚುವುದರಿಂದ ಪಾದಗಳ ಒಡುಕು ಗುಣವಾಗುತ್ತದೆ. ಏಳನೇದು, ಅರ್ಧ ಕಪ್ಪು ಉಪ್ಪು ಬ್ಲ್ಯಾಕ್ ಸಾಲ್ಟ್, ನಿಂಬೆ ಹಣ್ಣಿನ ತುಂಡುಗಳು ಹಾಗೂ 5-10 ಪುದೀನ ಎಲೆಗಳನ್ನು ಒಂದು ಬೇಸನ್ನಲ್ಲಿ ಇರುವ ಬೆಚ್ಚಗಿನ ನೀರಿಗೆ ಹಾಕಿ. ಈ ನೀರಿನಲ್ಲಿ 15 ನಿಮಿಷಗಳವರೆಗೆ ಕಾಲನ್ನು ಮುಳುಗಿಸಿ ಇಟ್ಟುಕೊಳ್ಳಿ. ಇದರಿಂದ ಪಾದಗಳ ಒಡಕು ಗುಣವಾಗಿ ಪಾದಗಳು ಮೃದುವಾಗಿ ಸುಂದರವಾಗುತ್ತದೆ. ಎಂಟನೇದು, ಸೌತೆಕಾಯಿ ಹಾಗೂ ಗ್ಲಿಸರಿನ್ ಮಿಶ್ರಣವನ್ನು ಕೈಗಳಿಗೆ ಹಚ್ಚಿ. ಒಂಬತ್ತನೇದು, ಕೈಕಾಲುಗಳ ಚರ್ಮವು ಸುಕ್ಕಾಗಿದ್ದಲ್ಲಿ ಕೈಕಾಲುಗಳಿಗೆ ನಿಮ್ಮ ತ್ವಚೆಗೆ ಹೊಂದಿಕೊಳ್ಳುವಂತಹ ಯಾವುದಾದರೂ ಒಂದು ಎಣ್ಣೆಯನ್ನು ಹಚ್ಚಿ. ಕೊಬ್ಬರಿ ಎಣ್ಣೆ, ಹರಳೆಣ್ಣೆ, ಬಾದಾಮಿ ಎಣ್ಣೆ, ಆಲಿವ್ ಎಣ್ಣೆ ಅಥವಾ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಎಣ್ಣೆಯನ್ನ ಹಚ್ಚಿ 1 ಗಂಟೆಯ ನಂತರ ತೊಳೆದುಕೊಳ್ಳಿ. ಇದರಿಂದ ಕೈಕಾಲುಗಳ ಸುಕ್ಕುಗಳು ನಿವಾರಣೆಯಾಗಿ ಸುಂದರವಾಗುತ್ತದೆ. 10ನೇದು, ಅನಾನಸ್ ಹಣ್ಣಿನ ರಸವನ್ನು ಕೈಗಳಿಗೆ ಹಚ್ಚುವುದರಿಂದ ಕೈಗಳ ಸುಕ್ಕು ದೂರವಾಗುತ್ತದೆ. 11ನೇದು, ಬಾಳೆಹಣ್ಣಿನ ತಿರುಳನ್ನು ಚೆನ್ನಾಗಿ ಮೆಸೆದು ಪೇಸ್ಟ್ ನಂತೆ ಮಾಡಿಕೊಂಡು ಸುಕ್ಕಾಗಿರುವ ಕೈಕಾಲುಗಳಿಗೆ ಹಚ್ಚಿ. ಅದು ಒಣಗಿದ ನಂತರ ನೀರಿನಿಂದ ತೊಳೆಯಿರಿ. ಕೈಕಾಲುಗಳ ಸುಕ್ಕು ತಾನಾಗೇ ದೂರವಾಗುತ್ತದೆ. 12ನೇದು, ಟೊಮೆಟೊ ರಸವನ್ನು ಕೈಗಳಿಗೆ ಹಚ್ಚಿ ಅದು ಒಣಗಿದ ನಂತರ ತೊಳೆಯಿರಿ. 13ನೇದು, ರಾತ್ರಿ ಮಲಗುವ ಮುನ್ನ ಆಲಿವ್ ಎಣ್ಣೆಯನ್ನು ಕೈಕಾಲುಗಳಿಗೆ ಹಚ್ಚಿ ಬೆಳಗ್ಗೆ ನೀರಿನಿಂದ ತೊಳೆಯಿರಿ. ಕೈಕಾಲುಗಳ ಸುಕ್ಕುಗಳು ದೂರವಾಗಿ ಕೈಕಾಲುಗಳು ತೇವಾಂಶದಿಂದ ಕೂಡಿ ಅಂದವಾಗಿ ತಯಾರಾಗುತ್ತದೆ. ಇಷ್ಟು ಟಿಪ್ಸ್ ನ ಫಾಲೋ ಮಾಡಿ ನಿಮ್ಮ ಕೈಕಾಲುಗಳನ್ನ ಸುಂದರವಾಗಿ ಇಟ್ಟುಕೊಳ್ಳಿ ಎಂದು ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮರಿದಲ್ಲೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.